ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ದೇಹದ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಅನಂತ್ ಭಾಯ್ ಅವರು ತಿಳಿಸಿಕೊಡುವಂತೆ ಸಚ್ ಖಂಡ್ ಅಂದರೆ ಏನು ಅನ್ನುವುದನ್ನು ತಿಳಿದುಕೊಳ್ಳೋಣ. ಸಿಖ್ ಧರ್ಮದಲ್ಲಿ ತಾವೆಲ್ಲರೂ ಸಚ್ ಖಂಡ್ ಇದರ ಬಗ್ಗೆ ಬಹುಶಃ ಕೇಳಿರುತ್ತೀರಿ. ಹಾಗಾದರೆ ಸಚ್ ಖಂಡ್ ಸಿಖ್ ಧರ್ಮದಲ್ಲಿ ಇದರ ಅರ್ಥವೇನು ಹಾಗೂ ಸೂಕ್ಷ್ಮ ಜಗತ್ತಿನಲ್ಲಿ ಇದರ ಅರ್ಥ ಏನು ಎಂಬುದನ್ನು ನಾವಿಂದು ತಿಳಿಯೋಣ. ಸನಾತನ ಧರ್ಮದಲ್ಲಿಯೂ ಸಹ ಇದರ ಬಗ್ಗೆ ಹೇಳಿದೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದ್ದು ಎಲ್ಲರೂ ಇದನ್ನು ಸಂಪೂರ್ಣವಾಗಿ ಕೇಳಿಸಿಕೊಳ್ಳಿ. ಸಚ್ ಖಂಡ್ ಅಂದರೆ ಸಿಖ್ ಧರ್ಮದಲ್ಲಿ ಭಗವಂತನು ಇರುವಂತಹ ಸ್ಥಾನ ಹಾಗೂ ಆಧ್ಯಾತ್ಮಿಕ ಪೂರ್ಣತೆಯ ಸ್ಥಿತಿಯನ್ನು ಸೂಚಿಸುತ್ತದೆ. ಇದು ಸಿಖ್ ಧರ್ಮದ ಪ್ರಮುಖ ಸಿದ್ಧಾಂತಗಳಲ್ಲಿ ಒಂದಾಗಿದ್ದು ಗುರು ಗ್ರಂಥ ಸಾಹೇಬದಲ್ಲಿ ಇದರ ಉಲ್ಲೇಖವಿದೆ. ಎಲ್ಲಿ ಆತ್ಮವು ಈಶ್ವರ ಅಂದರೆ ವಾಹೆ ಗುರುರೊಂದಿಗೆ ಏಕತ್ವದ ಅನುಭವ ಮಾಡುತ್ತದೆಯೋ ಆ ಒಂದು ಸತ್ಯ ಸ್ಥಾನವನ್ನೇ ಸಚ್ ಖಂಡ್ ಎನ್ನಲಾಗಿದೆ. ಇದು ಮೋಕ್ಷ ಮತ್ತು ಸಂಪೂರ್ಣ ಆತ್ಮಜ್ಞಾನವಾಗಿದೆ. ಸಚ್ ಖಂಡ್ ಅಂದರೆ ಸತ್ಯದ ಸ್ಥಾನ, ಖಂಡ್ ಅಂದರೆ ಸ್ಥಾನ, ಸ್ಥಾನ ಎಂದರೆ ಆಧಾರ. ಸಚ್ ಖಂಡ್ ಆತ್ಮನ ಎಂತಹ ಒಂದು ಸ್ಥಿತಿಯಾಗಿದೆ ಅಂದರೆ ಆತ್ಮವು ಅಲ್ಲಿ ಸಾಂಸಾರಿಕ ಬಂಧನಗಳು, ಕರ್ಮಗಳು ಹಾಗೂ ಜೀವನ್ ಮರಣದ ಚಕ್ರದಿಂದ ಮುಕ್ತಿಯನ್ನು ಹೊಂದುತ್ತದೆ. ಭಗವಂತನಲ್ಲಿ ಆತ್ಮವು ಒಂದಾಗುತ್ತದೆ. ಸಚ್ ಖಂಡ್ ಈ ಸ್ಥಾನದಲ್ಲಿ ಭಗವಂತ ಸ್ವತಃ ಇಲ್ಲಿ ನೆಲೆಯಾಗಿರುತ್ತಾನೆ ಎಂದು ಸಿಖ್ ಧರ್ಮದಲ್ಲಿ ಹೇಳಲಾಗಿದೆ. ಇದನ್ನು ಪರಮಾತ್ಮನ ಸ್ಥಾನ ಹಾಗೂ ಸತ್ಯದ ಅನಂತ ಸ್ವರೂಪ ಎನ್ನಲಾಗಿದೆ. ಗುರು ಗ್ರಂಥ ಸಾಹೇಬದಲ್ಲಿ ಜಪ್ಜಿ ಸಾಹೇಬದ 37ನೇ ಓಡಿಯಲ್ಲಿ 5 ಆಧ್ಯಾತ್ಮಿಕ ಸ್ಥಿತಿಗಳ ಬಗ್ಗೆ ವರ್ಣನೆ ಇದೆ. ಇದನ್ನು ಪಂಚ್ಖಂಡ್ ಎನ್ನುತ್ತಾರೆ. ಇದರಲ್ಲಿ ಮೊದಲನೆಯದು ಧರ್ಮಖಂಡ್ ಅಂದರೆ ಧರ್ಮದ ಸ್ಥಿತಿ. ಜ್ಞಾನಖಂಡ್ ಜ್ಞಾನ ಸ್ಥಿತಿಯ ಬಗ್ಗೆ ಹೇಳಲಾಗಿದೆ. ಶರ್ಮಖಂಡ್ ಎಂದರೆ ಆಧ್ಯಾತ್ಮದ ಬಗ್ಗೆ, ಕರ್ಮಖಂಡ್ ಕರ್ಮದ ಬಗ್ಗೆ, ಸಚ್ಖಂಡ್ ಸತ್ಯದ ಸ್ಥಿತಿಯ ಬಗ್ಗೆ ಹೇಳಿದೆ. ಈ 5ರಲ್ಲಿ ಅತಿ ಶ್ರೇಷ್ಠವಾದ ಸ್ಥಿತಿ ಎಂದರೆ ಸಚ್ಖಂಡ್ ಎಂದಿದ್ದಾರೆ. ಇಲ್ಲಿ ಸ್ವಯಂ ಭಗವಂತನೇ ನೆಲೆಸಿದ್ದಾನೆ. ಇಲ್ಲಿ ಆತ್ಮ ಹಾಗೂ ಪರಮಾತ್ಮನ ನಡುವೆ ಯಾವುದೇ ಅಂತರ ಇರುವುದಿಲ್ಲ. ಆತ್ಮ ಪರಮಾತ್ಮನಲ್ಲಿ ಒಂದಾಗಿ ಬಿಡುತ್ತದೆ. ಅನಂತ ಶಾಂತಿ ಆನಂದದ ಅನುಭವವನ್ನು ಪಡೆಯುತ್ತದೆ. ಇದು ಸತ್ಯ ಹಾಗೂ ಶುದ್ಧತೆಯ ಜ್ಞಾನವಾಗಿದ್ದು ಇದು ಪರಮ ಶಾಂತಿ, ಸತ್ಯ ಹಾಗೂ ದಿವ್ಯದ ಸ್ಥಾನವಾಗಿದೆ. ಸದಾ ಭಗವಂತನನ್ನು ಸ್ಮರಿಸಿದ ಹಾಗೂ ಸತ್ಯದ ಆಚರಣೆಯನ್ನು ಮಾಡಿದ ಅಂದರೆ ಸತ್ಯ ಮಾರ್ಗದಲ್ಲಿ ನಡೆದ ಹಾಗೂ ಮಾಯೆಯಿಂದ ಮುಕ್ತರಾದ ಆತ್ಮರು ಮಾತ್ರ ಇಲ್ಲಿಗೆ ಬಂದು ಸೇರುತ್ತಾರೆ. ಇಲ್ಲಿ ಯಾವುದೇ ರೀತಿಯ ಮಾಯೆಯ ಪ್ರಭಾವ ಇರುವುದಿಲ್ಲ. ಸಚ್ ಖಂಡದಲ್ಲಿ ಆತ್ಮ ಮೋಹ ಮಾಯೆಯಿಂದ ಸಂಪೂರ್ಣ ಮುಕ್ತವಾಗಿರುತ್ತದೆ. ಸಚ್ ಖಂಡ್ಗೆ ತಲುಪುವ ಮಾರ್ಗವೆಂದರೆ ಸದಾ ಈಶ್ವರನನ್ನು ಸ್ಮರಿಸುವುದು. ಈಶ್ವರ ಎಂದರೆ ವಾಹೆ ಗುರುನನ್ನು ಸ್ಮರಿಸುವುದರಿಂದ ಆತ್ಮವು ಸಚ್ ಖಂಡನ್ನು ತಲುಪುತ್ತದೆ. ಸೇವೆ, ಭಕ್ತಿ, ನಿಸ್ವಾರ್ಥ ಸೇವೆ ಹಾಗೂ ಸದ್ಗುರುವಿನ ತತ್ವಗಳ ಪಾಲನೆ ಮತ್ತು ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುವುದು ಅತ್ಯವಶ್ಯಕವಾಗಿದೆ. ಪಂಚವಿಕಾರಗಳಿಂದ ಕಾಮ, ಕ್ರೋಧ, ಮೋಹ, ಮದ, ಅಹಂಕಾರಗಳಿಂದ ಮುಕ್ತರಾದಾಗ ಸಚ್ಖಂಡ್ ಸ್ಥಿತಿ ಪ್ರಾಪ್ತಿಯಾಗುತ್ತದೆ. ಸಿಖ್ ಧರ್ಮದಲ್ಲಿ ಮೋಕ್ಷ ಎಂದರೆ ಜನ್ಮ ಮರಣಗಳ ಚಕ್ರದಿಂದ ಮುಕ್ತಿ ಎಂದು ಹೇಳಿದ್ದಾರೆ. ಇದರ ನಂತರ ಪರಮ ಶಾಂತಿ ಸಚ್ಖಂಡ್. ಇದರಲ್ಲಿ ಆತ್ಮ ಶಾಶ್ವತ ಶಾಂತಿ ಹಾಗೂ ಆನಂದವನ್ನು ಪಡೆಯುತ್ತದೆ. ಇಲ್ಲಿ ಆತ್ಮಕ್ಕೆ ಪರಮಾತ್ಮನು ಸರ್ವತ್ರವೂ ಇದ್ದಾನೆ, ಸರ್ವ ವ್ಯಾಪಕತೆಯ ಅನುಭವ ಆತ್ಮಕ್ಕೆ ಸಿಗುತ್ತದೆ. ಪರಮಾತ್ಮನು ಎಲ್ಲೆಡೆ ಹಾಗೂ ಎಲ್ಲ ಸಮಯದಲ್ಲೂ ಇದ್ದಾನೆ ಅನ್ನುವಂತಹ ಅನುಭವ ಆಗುತ್ತದೆ. ಮಹಾರಾಷ್ಟ್ರದ ನಾಂದೇಡದಲ್ಲಿ ಸಚ್ ಖಂಡ್ ಶ್ರೀ ಹಜೂರ್ ಸಾಹೇಬ್ ಸಿಖ್ ಧರ್ಮದ ಪ್ರಮುಖ ತೀರ್ಥಸ್ಥಾನವಾಗಿದೆ.
ಈ ಗುರುದ್ವಾರವು 10ನೆಯ ಗುರು ಗೋವಿಂದ ಸಿಂಗ್ ಜಿಯವರ ಸಮಾಧಿಯ ಪ್ರತೀಕವಾಗಿದೆ ಹಾಗೂ ಸಚ್ ಖಂಡದ ಆಧ್ಯಾತ್ಮಿಕ ವಿಚಾರವನ್ನು ಇಲ್ಲಿ ತಿಳಿಸಲಾಗಿದೆ. ಸಚ್ ಖಂಡ್ ಸಿಖ್ ಧರ್ಮದಲ್ಲಿ ಭಗವಂತನ ಸ್ಥಾನ ಹಾಗೂ ಆತ್ಮನ ಸಂಪೂರ್ಣತೆಯ ಸ್ಥಿತಿಯಾಗಿದೆ. ಸಚ್ ಖಂಡ್ ಆತ್ಮ ಪರಮಾತ್ಮನ ಏಕತ್ವದ ಅನುಭವ ಮಾಡಿಸುತ್ತದೆ. ಸೂಕ್ಷ್ಮ ಜಗತ್ತಿನ ದೃಷ್ಟಿಕೋನದಿಂದ ನೋಡುವುದಾದರೆ ಸಚ್ ಖಂಡ್ ಭೌತಿಕ ಜಗತ್ತಿನ ಅಂದರೆ ಸ್ಥೂಲ ಜಗತ್ತಿನಿಂದ ಸೂಕ್ಷ್ಮ ಹಾಗೂ ಕಾರಣ ಜಗತ್ತಿನಿಂದ ಉನ್ನತ ಸ್ಥಿತಿಯಲ್ಲಿದೆ. ಸೂಕ್ಷ್ಮ ಜಗತ್ತು ಹಾಗೂ ಸಚ್ ಖಂಡ್ ಇದರ ನಡುವೆ ಒಂದು ಸಂಬಂಧವಿದೆ. ಅದೇನೆಂದರೆ ಇಲ್ಲಿ ಎಲ್ಲ ಮಾಯೆ, ಅಹಂಕಾರ, ವಿಕಾರಗಳಿಂದ ಮುಕ್ತಿ ಹೊಂದಿದಂತಹ ಆತ್ಮ ಇಲ್ಲಿ ಬಂದು ಸೇರುತ್ತವೆ. ಸನಾತನ ಧರ್ಮದಲ್ಲಿ ಯಾವುದನ್ನು ಬ್ರಹ್ಮಲೋಕ ಅಥವಾ ಶಾಶ್ವತ ಸತ್ಯ ಸ್ಥಾನ ಎಂದು ಹೇಳಲಾಗುತ್ತದೆಯೋ ಅಂತಹ ಪರಂಧಾಮಕ್ಕೆ ಸಚ್ ಖಂಡ್ ಸಮಾನವಾಗಿದೆ. ಪರಂಧಾಮವನ್ನೇ ಇವರು ತಮ್ಮ ಭಾಷೆಯಲ್ಲಿ ಸಚ್ ಖಂಡ್ ಎಂದಿದ್ದಾರೆ. ಇಲ್ಲಿ ಹೋಗಲು ಯಾವೆಲ್ಲ ನಿಯಮಗಳನ್ನು, ಗುಣಗಳನ್ನು ಅನುಸರಿಸುವ ಬಗ್ಗೆ ಹೇಳಲಾಗಿದೆಯೋ ಆ ಎಲ್ಲವನ್ನು ನಾವು ನಮ್ಮ ಸನಾತನ ಧರ್ಮದಲ್ಲಿಯೂ ಸಹ ಕಾಣುತ್ತೇವೆ. ಶಿವತ್ವವನ್ನು ಪಡೆದ ಆತ್ಮ ಶಿವ ಸಮಾನನಾಗುತ್ತದೆ. ಪರಂಧಾಮದಲ್ಲಿ ಎಲ್ಲ ಆತ್ಮಗಳು ಪರಮ ಶಿವ ಸಮಾನವಾಗುತ್ತದೆ. ಭಗವಂತನ ಸ್ಮರಣೆ ಮಾಡಿ, ಸೇವೆ ಮಾಡಿ, ಭಕ್ತಿ ಮಾಡಿ, ಪಂಚವಿಕಾರಗಳಿಂದ ಮುಕ್ತರಾಗಿ ಹಾಗೂ ಸದ್ಗುರುವಿನ ಕೃಪೆಯಿಂದ, ಸದ್ಗುರುವಿನ ಮಾರ್ಗದರ್ಶನದಿಂದ ಸಚ್ ಖಂಡ್ ವರೆಗೆ ತಲುಪುವುದು ಅನಿವಾರ್ಯ ಎಂದು ತಿಳಿಯಲಾಗುತ್ತದೆ. ಸಚ್ ಖಂಡ್ ಸ್ಥೂಲ ಜಗತ್ತಿನಿಂದ ಆಚೆ ಇದೆ, ಅಂದರೆ ಭೂಮಿಯ ಮೇಲೆ ಇದು ಅಸ್ತಿತ್ವದಲ್ಲಿ ಇಲ್ಲ. ಭೌತಿಕ ಜಗತ್ತಿನಿಂದ ಅತಿ ದೂರ ಸೂಕ್ಷ್ಮ ಹಾಗೂ ಕಾರಣ ಜಗತ್ತಿನ ಉನ್ನತ ಆಯಾಮದಲ್ಲಿದೆ. ನಮ್ಮ ಸನಾತನ ಧರ್ಮದಲ್ಲಿಯೂ ಬ್ರಹ್ಮಾಂಡದಲ್ಲಿ ಒಟ್ಟು 14 ಲೋಕಗಳ ಬಗ್ಗೆ ವರ್ಣಿಸಲಾಗಿದೆ. ಅದರಲ್ಲಿ ನಮ್ಮ ಭೂಮಿಯೂ ಸಹ ಒಂದಾಗಿದೆ. ನಮ್ಮ ಭೂಮಿಯಿಂದ ಮೇಲೆ ಭುವರ್ಲೋಕ, ಸ್ವರ್ಗಲೋಕ, ಜನಲೋಕ, ತಪಲೋಕ, ಬ್ರಹ್ಮಪುರಿ, ವಿಷ್ಣುಪುರಿ, ಇದರ ನಂತರ ಪರಂಧಾಮವಿದೆ. ಈ ಪರಂಧಾಮವನ್ನೇ ಇವರು ಸಚ್ ಖಂಡ್ ಎಂದಿದ್ದಾರೆ. ವೇದಾಂತ ಉಪನಿಷತ್ಗಳಲ್ಲಿ ಇದನ್ನು ಬ್ರಹ್ಮಲೋಕ ಅಥವಾ ಆತ್ಮನ ಪರಮ ಸ್ವರೂಪ ಸ್ಥಾನ ಎಂದಿದ್ದಾರೆ. ಭಾಗವತ ಪುರಾಣದಲ್ಲಿ ಇದನ್ನು ವೈಕುಂಠ ಲೋಕ ಎನ್ನಲಾಗಿದೆ. ಗೋಲೋಕವೂ ಸಹ ವೈಕುಂಠಕ್ಕೆ ಸಮಾನವಾಗಿದೆ ಎಂದು ಒಪ್ಪಿಕೊಳ್ಳಲಾಗುತ್ತದೆ. ಇಲ್ಲಿ ಕೇವಲ ಶುದ್ಧಾತ್ಮರು ತಲುಪುತ್ತಾರೆ. ಶಿವಪುರಾಣದಲ್ಲಿ ಇದನ್ನು ಕೈಲಾಸ ಪರ್ವತ ಅಥವಾ ಶಿವಲೋಕದ ರೂಪದಲ್ಲಿ ನೋಡಲಾಗುತ್ತದೆ. ಇದು ಶಾಂತಿ ಹಾಗೂ ಮೋಕ್ಷದ ಪ್ರತೀಕವಾಗಿದೆ. ಇದರ ಆಧ್ಯಾತ್ಮಿಕ ಮಹತ್ವ ಎಂದರೆ ಇಲ್ಲಿ ಆತ್ಮ ಹಾಗೂ ಪರಮಾತ್ಮನ ಮಿಲನವಾಗುತ್ತದೆ. ಇಲ್ಲಿ ಅದ್ವೈತ ಏಕತೆಯ ಅನುಭವವಾಗುತ್ತದೆ. ಈ ಸ್ಥಾನವು ಶಾಶ್ವತ ಶಾಂತಿ, ಆನಂದದ ಪ್ರತೀಕವಾಗಿದೆ. ಭೂಮಿಯ ಮೇಲಿರುವ ವಿಕಾರಗಳು, ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಆತ್ಮ ಈ ಎಲ್ಲ ವಿಕಾರಗಳಿಂದ ಇಲ್ಲಿ ಮುಕ್ತವಾಗುತ್ತದೆ. ಆತ್ಮ ಕಾರಣ ಜಗತ್ತು, ಮಹಾಕಾರಣ ಜಗತ್ತನ್ನು ದಾಟಿ ಮೇಲಿರುವ ಪರಂಧಾಮಕ್ಕೆ ಹೋಗಿ ಸೇರುತ್ತದೆ ಹಾಗೂ ಅಲ್ಲಿ ಸೇರಿ ಪರಮಾತ್ಮನ ರೂಪಧಾರಣೆಯನ್ನ ಮಾಡುತ್ತದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. बेहद की परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो